DGP ಕಾಮಚಂದ್ರ ಅಥವಾ ರಾಮಚಂದ್ರ ಅವರ ರಾಸಲೀಲೆಯ ವಿಡಿಯೋಗಳು ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಮಗಳು ಸ್ಮಗ್ಲಿಂಗು, ಅಪ್ಪ ಡಿಂಗ್ಡಾಂಗು, ಹೆಂಗಿದೆ ಕಾಂಬಿನೇಷನ್? ರೇ ಮಾಧ್ಯಮಗಳು ಒಂದು ರುಬ್ದೇ ಇದ್ದಿದ್ರೆ, ಜನ ಕಾಲಲ್ಲಿ ಇರೋದನ್ನು ಕೈಗೆ ತಗೊಳ್ಳದೇ ಇದ್ದಿದ್ರೆ, ಸರ್ಕಾರ ಕೂಡ ಬೇಕಾದವನು ಅಂತ ಬುಡದಲ್ಲೇ ಇಟ್ಕೋತಿತ್ತೇನೋ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಅಪ್ಪ ಈ ಹೋಮ್ ಮಿನಿಸ್ಟರ್ ಆಗಿ ಬಂದ ಮೇಲೆ ಏನೆಲ್ಲ ಆಗಬಾರ್ದಿತ್ತಲ್ಲ ಎಲ್ಲವೂ ಕೂಡ ಆಗ್ತಾ ಇದೆ. ನಿಮ್ಮನ್ನ ಪರೋಕ್ಷವಾಗಿ ಡಮ್ಮಿ 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 ಅಂತ ಹೇಳ್ತಾ ಇದ್ದಾರೆ. ನಾಚಿಕೆ ತರೋದಿಲ್ವಾ ಜಿ ಪರಮೇಶ್ವರ್ ಅವರಿಗೆ? ನೀವು ಮಾಡಬೇಕಾಗಿದ್ದ ಕೆಲಸವನ್ನ ಇನ್ನೊಬ್ರು ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಪರಮೇಶ್ವರ್ ಅಂತಾನೆ ಫೇಮಸ್ ಆಗಿದ್ದಾರಾ? ಆದರೂ ಕೂಡ ನಾನು ಹೋಮ್ ಮಿನಿಸ್ಟ್ರು, ನನಗೇನೂ ಗೊತ್ತಿಲ್ಲ, ಬಟ್ ನಾನು ಹೋಮ್ ಮಿನಿಸ್ಟ್ರು. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಹೊಸ ದಿಗಂತ ಡಿಜಿಟಲ್. ರಾಜ್ಯದಲ್ಲಿ ಒಂದು ಸುದ್ದಿ ಭಯಂಕರ ಚಾಲ್ತಿಯಲ್ಲಿದೆ. ಅಲ್ಲ, ಮೀಡಿಯಾ ತೆಗೆದ್ರು ಅದೇ, ಸೋಷಿಯಲ್ ಮೀಡಿಯಾ ತೆಗೆದ್ರು ಅದೇ, ವಾಟ್ಸಪ್ ತೆಗೆದ್ರು ಕೂಡ ಅದೇ ಸುದ್ದಿ ಎಲ್ಲ ಕಡೆ ಕಾಣ್ತಾ ಇದೆ. ವಿಡಿಯೋಗಳು ಎಲ್ಲ ಕಡೆ ಹೀಗೆ ಈ ನದಿ ಥರ ಹರಿದು ಹೋಗ್ತಾ ಇದೆ. ಅದೇ ನಮ್ಮ DGP ಕಾಮಚಂದ್ರ ಅಥವಾ ರಾಮಚಂದ್ರ ಅವರ ರಾಸಲೀಲೆಯ ವಿಡಿಯೋಗಳು ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಈ ರಾಮಚಂದ್ರ ಅಂದರೆ ಯಾರು ಅಂತ ಗೊತ್ತಾಯಿತು ನಿಮಗೆ? ಅದೇ ಏರ್ಪೋರ್ಟಲ್ಲಿ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ರನ್ಯಾ ರಾವ್ ಅಂತ ನಟಿ ಅಂತಲ್ಲ, ಅವರ ಅಪ್ಪ ಆಗಬೇಕಂತೆ ಅವರು. ಅಂದರೆ ಮಗಳು ಸ್ಮಗ್ಲಿಂಗು, ಅಪ್ಪ ಡಿಂಗ್ಡಾಂಗು, ಹೆಂಗಿದೆ ಕಾಂಬಿನೇಷನ್ನು? ರೇ ಈಗ ನಾವು ರಾಮಚಂದ್ರ ಅವರ ಒಂದು ಘನ ಕಾರ್ಯವನ್ನು ನೋಡ್ತಾ ಇದ್ದೀವಿ. ನೀವು ಶಾಂತಿ ಸ್ಥಾಪನೆ ಮಾಡಿ ಅಂತ ನಿಮಗೊಂದು ಕಾಕಿಯನ್ನು ಕೊಟ್ಟು ಅಧಿಕಾರವನ್ನು ಕೊಟ್ಟರೆ, ನೀವಲ್ಲಿ ಇರೋಬರೋ ಹೆಂಗಸರಿಗೆಲ್ಲ ವಾಂತಿ ಬರೋ ಕೆಲಸ ಮಾಡ್ತಿದ್ದೀರಲ್ಲ ಸರ್ ಅಂತ ಹೇಳಿದ್ರೆ, ಇಲ್ಲ ರೀ ಇದು AI ವಿಡಿಯೋ ಅದು ಇದು ಅಂತ ಹೇಳಿ ನುಣುಚಿಕೊಳ್ಳೋಕ್ಕೆ ನೋಡಿದ್ರು. ಈಗ ಸಸ್ಪೆಂಡ್ ಆಗಿದ್ದಾರೆ. ಪಾಪ ಸಾರಿ ಸರ್, ತಪ್ಪಾಗೋಯ್ತು, ಏನೋ ಗೊತ್ತಿಲ್ಲದಾಯಿತು ಅಂತೆಲ್ಲ ಈ ಬೇಡಿಕೊಂಡು ಹೇಗೋ ಮಾಡಿ ಕೆಲಸ ಉಳಿಸಿಕೊಳ್ಳೋದಕ್ಕೆ ಟ್ರೈ ಕೂಡ ಮಾಡಿದರು. ಆದರೆ ಆಗಲಿಲ್ಲ. ಮಾಧ್ಯಮಗಳು ಒಂದು ರುಬ್ದೇ ಇದ್ದಿದ್ರೆ, ಜನ ಕಾಲಲ್ಲಿ ಇರೋದನ್ನು ಕೈಗೆ ತಗೊಳ್ಳದೇ ಇದ್ದಿದ್ರೆ, ಸರ್ಕಾರ ಕೂಡ ಬೇಕಾದವನು ಅಂತ ಬುಡದಲ್ಲೇ ಇಟ್ಕೋತಿತ್ತೇನೋ. ಬಟ್ ಜನ ಅದಕ್ಕೊಂದು ಅವಕಾಶವನ್ನು ಕೊಡಲಿಲ್ಲ. ಇದನ್ನೆಲ್ಲ ನೋಡಿದ ಮೇಲೆ ನಮಗೆ ಬೇಜಾರಾಗೋದು ಯಾರ ಮೇಲೆ? ಅಲ್ಲ, ರಾಮಚಂದ್ರ ಅವ್ರ ಮೇಲೆ ತುಂಬ ಬೇಜಾರಿದೆ. ಕೆಲವರಿಗೆ ಹೊಟ್ಟೆಯವರು ಇನ್ನೂ ಇದೆ. ಜೊತೆಗೆ ಈ ಗೃಹ ಸಚಿವರು ಅಂತ ಒಬ್ಬರು ಇದ್ದಾರಲ್ಲ, ಅದೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಗೊತ್ತಿಲ್ಲ ಈಶ್ವರ ಅಂತ ನಮ್ಮ ಜನ ಎಲ್ಲ ಕರೀತಾರಲ್ಲ, ಅವರ ಮೇಲೆ ತುಂಬ ಬೇಜಾರಾಗುತ್ತೆ. ಯಾಕೆ ಅಂತ ಕೇಳಿ. ಹೇಗಿತ್ತು ಕರ್ನಾಟಕ ಪೊಲೀಸ್ ಅಂದರೆ? ಇಡೀ ಭಾರತದಲ್ಲಿ ಅದಕ್ಕೊಂದು ಹೆಸರಿತ್ತು, ಅದಕ್ಕೊಂದು ಗತ್ತಿತ್ತು, ಎಲ್ಲವೂ ಇತ್ತು. ಆದರೆ ಈ ಅಪ್ಪ ಈ ಹೋಮ್ ಮಿನಿಸ್ಟರ್ ಆಗಿ ಬಂದ ಮೇಲೆ ಏನೆಲ್ಲ ಆಗಬಾರ್ದಿತ್ತಲ್ಲ ಎಲ್ಲವೂ ಕೂಡ ಆಗ್ತಾ ಇದೆ. ಅಂದರೆ ಕರ್ನಾಟಕ ಪೊಲೀಸ್ ಅಂದರೆ ಡಮ್ಮಿ ಅನ್ನೋ ಥರದಲ್ಲಿ ಬೇರೆ ರಾಜ್ಯದವರು ನೋಡಿದಾಗ ನಾವು ಕನ್ನಡಿಗರಾಗಿ ನಮಗೆ ಬೇಜಾರಾಗುತ್ತಾ ಆಗಲ್ವಾ? ಆಗಿಯೇ ಆಗುತ್ತೆ. ಪೊಲೀಸರಿಗೂ ಆಗುತ್ತೇನೋ ಪಾಪ, ಅವರಿಗೆ ಬೈಯೋಕ್ಕಾಗಲ್ಲ, ಬೈಕೊಂಡು ಓಡಾಡೋಕ್ಕಾಗಲ್ಲ, ಹಾಗಾಗಿ ಸಮಸ್ಯೆ. ಈ ಗೊತ್ತಿಲ್ಲೇಶ್ವರ ಅಲಿಯಾಸ್ ಜಿ ಪರಮೇಶ್ವರ್ ಅವರು ಇದ್ದಾರಲ್ಲ, ಅವರಿಗೆ ಈ ಗೃಹ ಇಲಾಖೆ ಸೂಟ್ ಆಗೋದಿಲ್ಲ. ಅವ್ರು ಹಾಕ್ಕೊಂಡಿರೋ ಸೂಟ್ ಮಾತ್ರ ಅವರು ಟೇಲರ್ ಹತ್ರ ಸ್ಟಿಚ್ ಮಾಡಿಸೋದಕ್ಕೆ ಅವರಿಗೆ ಸೂಟ್ ಆಗುತ್ತೆ, ಬಿಟ್ಟರೆ ಇದು ಮಾತ್ರ ಸೂಟ್ ಆಗೋದಿಲ್ಲ. ಯಾಕೆ ಅಂದರೆ ಅವರಿಗೆ ಆ ಶಕ್ತಿನೂ ಇಲ್ಲ, ಆ ಸಾಮರ್ಥ್ಯ ಕೂಡ ಇಲ್ಲ. ಇದನ್ನು ಸಾಕಷ್ಟು ಸಲ ನಾವು ನೋಡಿದ್ದೀವಿ. ಮೊನ್ನೆ ಈ ಬಾಂಗ್ಲಾದೇಶದ ಅಕ್ರಮ ನಿವಾಸಿಗಳು ಈ ಬೆಂಗಳೂರಲ್ಲಿ ಇದ್ದಾರೆ, ಇಂಥವರೇ ಇಲ್ಲಿ ಅಕ್ರಮವಾಗಿ ಇರೋರು ಅಂತ ಅವರ ಆಧಾರ್ ಕಾರ್ಡ್ ಸಮೇತ ಒಂದಿಷ್ಟು ಹಿಂದೂ ಕಾರ್ಯಕರ್ತರು ಅವರನ್ನು ಎಕ್ಸ್ಪೋಸ್ ಮಾಡಿದಾಗ ಗೃಹ ಇಲಾಖೆಯ ಜಿ ಪರಮೇಶ್ವರ್ ಅವರು ಏನು ಮಾಡಬೇಕಾಗಿತ್ತು? ಪೊಲೀಸರನ್ನ ಮುಂದೆ ಬಿಟ್ಟು ಅಕ್ರಮ ಬಾಂಗ್ಲಾ ವಲಸಿಗರನ್ನು ಇಲ್ಲಿಂದ ಎಡಗಾಲಲ್ಲಿ ಒದ್ದು ಹೊರಗಡೆ ಹಾಕಬೇಕಿತ್ತ? ಆದರೆ ಅವರ ಇಲಾಖೆ ಮಾಡಿದ್ದೇನು? ಯಾರು ಇಲ್ಲಿ ಅಕ್ರಮವಾಗಿ ಇದ್ದಾರೆ ಅಂತ ತೋರಿಸಿದಾರಲ್ಲ, ಅವರನ್ನು ಜೈಲಿಗೆ ಹಾಕೋ ಪ್ರಯತ್ನವನ್ನು ಮಾಡಿದ್ರು. ಆಮೇಲೆ ಬಿಡಿ, ಕೋರ್ಟು ತಪರಾಕಿ ಕೊಡೋದು ಅದು ಬೇರೆ ಪ್ರಶ್ನೆ, ಬೇರೆ ಉತ್ತರ. ಇನ್ನೊಂದು ಕಥೆಯನ್ನು ಹೇಳ, ರಾಜೀವ್ ಗೌಡ ಹೆಸರು ನೆನಪಿದೆಯಾ? ಅದೇ ಶಿಡ್ಲಘಟ್ಟ, ಈ ಜಮೀರ್ ಅಹ್ಮದ್ ಖಾನ್ ಮಗಂದು ಯಾವುದೋ ಒಂದು ಸಿನಿಮಾ ಬರ್ತಿದ್ಯಂತಲ್ಲ, ಅದಕ್ಕೆ ಪೋಸ್ಟರ್ ಹಾಕಿದ್ರಂತಲ್ಲ, ಅಲ್ಲಿದು ಪೌರಾಯುಕ್ತ ಅದನ್ನ ತೆಗೆದ್ರಂತಲ್ಲ. ಈ ಅಪ್ಪ ಅವನಿಗೆ ಬರುವಂತಹ, ಅವನ ತಾಯಿಯ ಎದೆ ಹಾಲನ್ನು ಕುಡಿದು ಕಲಿತಂತಹ ಭಾಷೆಗಳನ್ನು ಇನ್ನೊಂದು ಹೆಣ್ಣುಮಗಳಿಗೆ ಬಳಸಿದ್ನಲ್ಲ, ಆಯಪ್ಪನ ಮೇಲೂ ಕೂಡ FIR ಆಗಿದೆ, ಕೇಸ್ ಆಗಿದೆ. ಆಯಪ್ಪ ತಲೆ ಮರೆಸ್ಕೊಂಡಿದ್ದಾನೆ. ಇಲ್ಲಿ ತನಕ ಜಿ ಪರಮೇಶ್ವರ್ ಅವರಿಗೆ ಆ ರಾಜೀವ್ ಗೌಡ ಅವನನ್ನು ಎಲ್ಲಿ ಬೀಳದಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅನ್ನೋದನ್ನು ಕಂಡುಹಿಡಿಯೋಕ್ಕಾಗಲಿಲ್ಲ. ಇವರು ಒಂದು ವೇಳೆ ಅಪ್ಪಿತಪ್ಪಿ ಬೆಂಗಳೂರಿಗೆ ಈ ಟೆರರಿಸ್ಟ್ಗಳು ಬಂದುಬಿಟ್ರೆ ಹಿಡಿತಾರ? ಜಿ ಪರಮೇಶ್ವರ್ ಕೈಯಲ್ಲಿ ಇದ್ದರೆ ಕಿಸಿಯೋಕ್ಕಾಗುತ್ತಾ? ನನಗಂತೂ ಡೌಟ್ ಇದೆ. ನಿಮ್ಮದೇ ಪಕ್ಷದ ಮುಖಂಡ, ಒಂದು A to Z ಡೀಟೇಲ್ಸ್ಗಳು ನಿಮ್ಮ ಹತ್ರ ಇರುತ್ತೆ, ಇಲಾಖೆ ಕೂಡ ನಿಮ್ಮ ಹತ್ರ ಇದೆ. ನೀವು ಕಾಲಲ್ಲಿ ಹೇಳಿದ್ದನ್ನು
ಕೈ ಜೋಡಿಸಿ ಮಾಡೋ ಪೊಲೀಸರಿದ್ದಾರೆ. ಆದರೆ ರಾಜೀವ್ ಗೌಡನನ್ನು ಬಂಧಿಸುವಂತಹ ಯಾವುದೇ ಪ್ರಾಮಾಣಿಕ ಪ್ರಯತ್ನ ಆಗಲಿ ಆಸಕ್ತಿ ಆಗಲಿ ನೀವು ತೋರಿಸ್ತಾ ಇಲ್ಲ. ನೀವು ಇಲ್ಲಿ ಅಕ್ರಮವಾಗಿ ಇರೋರನ್ನು ಅಥವಾ ಅಪ್ಪಿತಪ್ಪಿ ಟೆರರಿಸ್ಟ್ಗಳು ನಮ್ಮ ಬೆಂಗಳೂರಿಗೆ ಬಂದರೆ ಅವರನ್ನು ಕಂಡುಹಿಡಿತೀರಾ? ಮೊದಲ ರಾಜೀವ್ ಗೌಡನ ಎತ್ತಾಕೊಂಬನ್ರಿ ರೀ ಅಂತ ಜನ ಹೇಳೋದಿಲ್ವಾ? ಇದು ನಮ್ಮ ಗೊತ್ತಿಲ್ಲೇಶ್ವರನ ಮಹಿಮೆ. ಆ ಶಿಡ್ಲಘಟ್ಟ ಫ್ಲೆಕ್ಸ್ಗಿಂತ ಮುಂಚೆ ಇನ್ನೊಂದು ಫ್ಲೆಕ್ಸ್ ಗಲಾಟೆ ಆಗಿತ್ತಲ್ಲ, ಅದೇ ಬಳ್ಳಾರಿಯಲ್ಲಿ. ಆ ಕಡೆ ಭರತ್ ರೆಡ್ಡಿ ಅಂತೆ, ಈ ಕಡೆ ಜನಾರ್ದನ್ ರೆಡ್ಡಿ ಅಂತೆ. ಅದು ಯಾವುದೋ ಫ್ಲೆಕ್ಸ್ ವಿಚಾರಕ್ಕೆ ಅಲ್ಲಿ ಶೂಟೌಟ್ಗಳಾಯ್ತಂತೆ. ಕಾಂಗ್ರೆಸ್ ಇನ್ನೊಂದು ಕಾರ್ಯಕರ್ತ ಬಂದಿತ್ತಂತೆ ಅಣ್ಣಂಗೆ ಜೈ ಅನ್ನೋಕ್ಕೆ. ಮನೇಲಿ ಕ್ಯಾಮ್ರಾ ಇರಲಿಲ್ವಲ್ಲ, ರೋಡಲ್ಲಿ ಬಂದು ಗುಂಡು ತಿಂದು ಸತ್ತೋಯ್ತಂತೆ. ಆದರೆ ಅಲ್ಲಿ ಸ್ಥಳಕ್ಕೆ ಓಡೋಡಿ ಹೋಗಬೇಕಾಗಿದ್ದು ಯಾರು? ಗೃಹ ಸಚಿವರೇ. ನಿಮಗೆ ಪ್ರೈವೇಟ್ ವಿಮಾನಲ್ಲಿ ಹೋದರೂ ಬೇಗ ಆಗುತ್ತೆ, ನಿಮಗೆ ಅಂತ ಕಾರಲ್ಲಿ ಹೋದರೂ ಬೇಗ ಆಗುತ್ತೆ. ಗಡ್ಕರಿಯವರು ತುಂಬ ಕಡೆ ರೋಡನ್ನು ಚೆನ್ನಾಗಿ ಮಾಡಿದ್ದಾರೆ, ಆದರೆ ಇವರು ಮಾತ್ರ ಹೋಗಲೇ ಇಲ್ಲ. ಇಡೀ ರಾಜ್ಯದಲ್ಲಿ ಅದರ ಬಗ್ಗೆ ತಲ್ಲಣ ಸೃಷ್ಟಿಯಾಯಿತು, ದೇಶಾದ್ಯಂತ ಚರ್ಚೆ ಆಯಿತು. ಆದರೆ ಬಳ್ಳಾರಿಗೆ ಹೋಗಬೇಕು, ಅಲ್ಲಿಯ ಪೊಲೀಸ್ ಆಯುಕ್ತರ ಜೊತೆಗೆ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಮಾಡಬೇಕು ಅನ್ನೋ ಒಂದು ಕನಿಷ್ಠ ಸಾಮಾನ್ಯ ಜ್ಞಾನ ಅಂತಾರಲ್ಲ, ಅದು ಜಿ ಪರಮೇಶ್ವರ್ ಅವರಿಗೆ ಬರಲೇ ಇಲ್ಲ. ಕಾಮಿಡಿ ಏನು ಗೊತ್ತಾ? ಆ ಥರ ಮೀಟಿಂಗ್ಗಳನ್ನು CM ಮಾಡ್ಬೋದು, ಬಿಟ್ಟರೆ ಹೋಮ್ ಮಿನಿಸ್ಟರ್ ಅಷ್ಟೇ ಮಾಡಬಹುದು. ಆದರೆ ಬಳ್ಳಾರಿಗೆ DK ಶಿವಕುಮಾರ್ ಅವರು ಹೋಗ್ತಾರೆ. ಅವರು KPCC ಅಧ್ಯಕ್ಷರಾಗಿ ಹೋದರೋ ಅಥವಾ DCM ಆಗಿ ಹೋದರೋ ಅಲ್ಲಿ ಮ್ಯಾಟ್ರ್ ಆಗೋದಿಲ್ಲ. ಅಲ್ಲಿ ಮೀಟಿಂಗ್ ಮಾಡುವ ಒಂದು ಅಧಿಕಾರ ಇರೋದು CM ಬಿಟ್ಟರೆ ಹೋಮ್ ಮಿನಿಸ್ಟ್ರಿಗೆ ಮಾತ್ರ. ಆದರೆ DCM DK ಶಿವಕುಮಾರ್ ಅವರು ಹೋಗ್ತಾರೆ, ಅಲ್ಲಿ ಅಧಿಕಾರಿಗಳನ್ನು ಗುಡ್ಡೆ ಹಾಕೋತಾರೆ. ಆ ಕಡೆಯಿಂದ ಏನಾಯ್ತು ರೀ, ಈ ಕಡೆಯಿಂದ ಏನಾಯ್ತು ರೀ ಅಂತ ಮೀಟಿಂಗನ್ನು ಮಾಡ್ತಾರೆ. ಇದು ನಾಚಿಕೆ ತರೋದಿಲ್ವಾ ಜಿ ಪರಮೇಶ್ವರ್ ಅವರಿಗೆ? ನೀವು ಮಾಡಬೇಕಾಗಿದ್ದ ಕೆಲಸವನ್ನು ಇನ್ನೊಬ್ಬರು ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಮನ್ನು ಪರೋಕ್ಷವಾಗಿ ಡಮ್ಮಿ 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 ಅಂತ ಹೇಳ್ತಾ ಇದ್ದಾರೆ. ಈ ಕೆಲಸವನ್ನು ಇನ್ನೊಬ್ಬರಿಗೆ ಮಾಡೋಕ್ಕೆ ಬಿಡ್ತಿರಲ್ಲ. ನಿಮಗೊಂದು ಚೂರು ಏನಾದರೂ ಇದ್ದಿದ್ದಿದ್ರೆ ನಮ್ಮ ಗೃಹ ಇಲಾಖೆ, ನಮ್ಮ ಪೊಲೀಸ್ ಇಲಾಖೆ ಎಲ್ಲೋ ಇರ್ತಿತ್ತೇನೋ. ಅಯ್ಯೋಯ್ಯೋ, ನಮ್ಮ ಹೋಮ್ ಮಿನಿಸ್ಟ್ರು ಸಿಕ್ಕಾಪಟ್ಟೆ ಸ್ಟ್ರಿಕ್ಟು ಅಂತ ಆ ರಾಸಲೀಲೆ ಮಾಡಿದ್ನಲ್ಲ ಪುಣ್ಯಾತ್ಮ ರಾಮಚಂದ್ರ ರಾವ್, ಅವನು ಕೂಡ ಸ್ವಲ್ಪ ಬೆಲ್ಟನ್ನು ಗಟ್ಟಿಯಾಗಿ ಕಟ್ಕೊಂಡು ಡ್ಯೂಟಿಗೆ ಬರ್ತಿದ್ದೇನೋ. ಅಯ್ಯಯ್ಯೋ, ಲಾಠಿ ಚಾರ್ಜ್ ಆಗೋದೊಂದು ಬಾಕಿ. ಆ ರೇಂಜಿಗೆ ಅಣ್ಣ ರೊಚ್ಚಿಗೆದ್ದಿದ್ದ. ಇದನ್ನೆಲ್ಲ ನೋಡುವಂತಹ ಭಾಗ್ಯ ಹೋಮ್ ಮಿನಿಸ್ಟರ್ ಆದಂತಹ ಜಿ ಪರಮೇಶ್ವರ್ ಅವಧಿಯಲ್ಲಿ ಕರ್ನಾಟಕಕ್ಕೆ ಸಿಕ್ಕಿದೆ ಅಲ್ಲ. ಅಲ್ಲಿ ಯಾವುದೋ ಬಿಗ್ ಬಾಸ್ ಮುಗೀತು ಅಂತ ಜನಕ್ಕೆ ಮನೋರಂಜನೆ ಇಲ್ಲ, ಕಮ್ಮಿಯಾಗಿದೆ ಅಂತ ಏನಾದರೂ ನಿಮ್ಮ ಇಲಾಖೆಯಿಂದ ಒಂಚೂರು ಮನೋರಂಜನೆ ಕೊಡೋಕ್ಕೆ ಏನಾದರೂ ಸೂಚನೆ ಕೊಟ್ಟಿದ್ದೀರಾ? ಅಲ್ಲ, ಏನು ಕೇಳಿದ್ರು ನೀವು ಗೊತ್ತಿಲ್ಲ ಅಂತಲೇ ಹೇಳೋದು. ಯಾಕೆಂದರೆ ಈ ಕಾಂತಾರ ಚಾಪ್ಟರ್ 1 ಅಂತ ಬಂತಲ್ಲ, ಅಂದರೆ ಮುಂಚಿಂದು ಕಾಂತಾರ, ಮೊನ್ನೆ ಬಂದಿದ್ದು ಕಾಂತಾರ ಚಾಪ್ಟರ್ 1. ಅದರಲ್ಲೊಂದು ಸಾಂಗ್ ಇದೆ, ಗೊತ್ತಿಲ್ಲ ಶಿವನೇ, ಈ ಥರ ಬರುತ್ತೆ. ನನಗೆ ಅನಿಸಿದ್ದು ಆ ಸಾಹಿತ್ಯವನ್ನು ಬರೆದವರು ಎದುರುಗಡೆ ಜಿ ಪರಮೇಶ್ವರ್ ಅವ್ರನ್ನೇ ಇಟ್ಕೊಂಡು ಸಾಹಿತ್ಯ ಬರೆದಂಗಿದೆ. ಗೊತ್ತಿಲ್ಲ ಶಿವನೇ, ಗೊತ್ತಿಲ್ಲ. ಅದರಲ್ಲಿ ಕೂಡ ಹಾಗೆ ಆ ಸಾಹಿತ್ಯದ ಸಾರಾಂಶ ಏನು ಕೇಳಿದ್ರೆ, ನನಗೆ ಭಕ್ತಿ ಗಿಕ್ತಿ ಅದೆಲ್ಲ ಗೊತ್ತಿಲ್ಲ, ನನಗೆ ಗೊತ್ತಿರೋದು ಇದೊಂದು ಕೆಲಸ ನಾನು ಮಾಡ್ಕೊಂಡಿರ್ತೀನಿ ಅಂತ ದೈವಾರಾಧನೆಯ ವಿಚಾರಕ್ಕೆ ಇರುವಂಥದ್ದು. ಸೇಮ್ ಜಿ ಪರಮೇಶ್ವರ್ ಅವರು ಹಾಗೆ, ನನಗೇನೂ ಗೊತ್ತಿಲ್ಲ, ಏನೂ ಮಾಹಿತಿ ಅಲ್ಲ, ತಿಳ್ಕೊಂಡು ಹೇಳ್ತೀನಿ, ಕೇಳ್ಕೊಂಡು ಹೇಳ್ತೀನಿ, ಈ ಥರದನ್ನೇ ಹೇಳ್ತಾರಾ? ಅದಕ್ಕೆ ಗೊತ್ತಿಲ್ಲ ಪರಮೇಶ್ವರ್ ಅಂತಲೇ ಫೇಮಸ್ ಆಗಿದ್ದಾರಾ? ಆದರೂ ಕೂಡ ನಾನು ಹೋಮ್ ಮಿನಿಸ್ಟ್ರು, ನನಗೇನೂ ಗೊತ್ತಿಲ್ಲ, ಬಟ್ ನಾನು ಹೋಮ್ ಮಿನಿಸ್ಟ್ರು. ಇದಕ್ಕೋಸ್ಕರ ಕಾಂತಾರದ ಹಾಡು ಹಾಗೆ ಜಿ ಪರಮೇಶ್ವರ್ ಅವರಿಗೆ ಸಿಕ್ಕಾಪಟ್ಟೆ ಹೋಲಿಕೆ ಇದೆ. ಇದೇ ಜಿ ಪರಮೇಶ್ವರ್ ಅವರು ಪೊಲೀಸರ ಮಾತನ್ನಾದರೂ ಕೇಳ್ತಾರಾ? ನಮ್ಮಲ್ಲಿ ಒಂದು ಮಾತಿದೆ, ಒಂದೋ ಸ್ವಂತ ಬುದ್ಧಿ ಇರಬೇಕು ಅಥವಾ ಬುದ್ಧಿ ಇರೋರ ಮಾತನ್ನು ಕೇಳಬೇಕು ಅಂತ. ಜಿ ಪರಮೇಶ್ವರ್ ಅವರಿಗೆ ಯಾವುದೂ ಇದ್ದಂಗೆ ಕಾಣ್ತಾ ಇಲ್ಲ. ಯಾಕೆ ಅಂತ ಕೇಳಿ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ಮೊದಲ ಸಲ ಕಪ್ಪನ್ನು ಹೊಡಿತಾ ಇಡೀ ರಾಜ್ಯದಲ್ಲಿ ಒಂಥರ ಜಾತ್ರಾ ಮಹೋತ್ಸವದ ಸಂಭ್ರಮ ಆಗಿತ್ತು. ರಾತ್ರಿ ಇಡೀ ಸಂಭ್ರಮಾಚರಣೆಗೆ ಅವಕಾಶವನ್ನು ಕೊಡಲಾಗಿತ್ತು. ಅದಕ್ಕೆ ಪೊಲೀಸರು ಬಿಗಿ ಭದ್ರತೆಯನ್ನು ಕೊಟ್ಟಿದ್ದರು. ಎಲ್ಲಿಯೂ ಕೂಡ ಏನು ಹೆಚ್ಚು ಕಮ್ಮಿ ಆಗದೇ ಇರೋ ಥರ ರಾತ್ರಿಯೆಲ್ಲ ನೋಡಿಕೊಂಡ್ರು. ಆಲ್ಮೋಸ್ಟ್ ಪೊಲೀಸರು ಹೋಗಿದ್ದು ಬೆಳಗಿನ ಜಾವ 5 ಗಂಟೆಗೆ. ರಾತ್ರೋರಾತ್ರಿ ಒಂದು ಸೂಚನೆ ಬರುತ್ತೆ, ಈ RCB ಅವ್ರು ಗೆದ್ದುಬಿಟ್ಟಿದ್ದಾರಲ್ಲ, ವಿಧಾನಸೌಧದಲ್ಲಿ ಒಂದು ವಿಜಯೋತ್ಸವ ಮಾಡಿಬಿಡೋಣ ಅಂತ. ಪೊಲೀಸರು ಹೇಳ್ತಾರೆ, ನಾವು ಬೇಡ ಸರ್, ಇಲ್ಲಿ ಭದ್ರತೆ ಕೊಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಅಲ್ಲೇ ಪಕ್ಕದಲ್ಲಿ ಇರುವ ಸ್ಟೇಡಿಯಮಲ್ಲಿ ಮತ್ತೊಂದು ಈವೆಂಟ್ ಇದೆ, ಎಲ್ಲ ಕಡೆ ಜನ ಸೇರ್ತಾರೆ, ಜನ ಹುಚ್ಚೆದ್ದು ಹೋಗಿದ್ದಾರೆ. ಇದೆಲ್ಲವನ್ನು ಕೂಡ ಗೃಹ ಇಲಾಖೆಯ ತಲೆಗೆ ತರ್ತಾರೆ. ಆದರೆ ಇವರಿಗೆ ಒಂದು ಶೋಕಿ ಬೇಕಲ್ಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಾಗೂ ಈ ಜಿ ಪರಮೇಶ್ವರ್ ಅವರಿಗೆ. RCB ಅನ್ನೋ ಕರ್ನಾಟಕ ಸರ್ಕಾರದ ತಂಡ ಅಲ್ಲ,
ಇವರಿಗೆ ಕರ್ನಾಟಕ ತಂಡ ಅಂತ ರಣಜಿಯಲ್ಲಿ ವಿಜಯ್ ಹಜಾರೆ ಟ್ರೋಫಿಲೆಲ್ಲ ಆಡ್ತಾರಲ್ಲ, ಅವ್ರದ್ದು ಇಬ್ಬರು ಪ್ಲೇಯರ್ಸ್ ಹೆಸರು ಗೊತ್ತಿಲ್ಲ. ಆದರೆ RCB ಗೆದ್ದಿದೆ. ಅವ್ರನ್ನ ಕರ್ಕೊಂಬಂದು ಈಗ ಸನ್ಮಾನ ಮಾಡಿದ್ರೆ ಜನರಿಂದ ಒಂದಿಷ್ಟು ಪ್ರಶಂಸೆ ಸಿಗುತ್ತೆ ಅಂತ ಕರ್ಕೊಂಬಂದರು. ಅವರಿಂದಾಗಿಯೇ ಕಾಲು ತುಳಿತ ಆಯಿತು. ಆ ಕಾಲು ತುಳಿತದಲ್ಲಿ 11 ಜನ ಅಮಾಯಕರು ಸತ್ರ. ಇಮ್ಮಿಡಿಯೇಟು ಪೊಲೀಸ್ ಅಧಿಕಾರಿಯ ತಲೆದಂಡ. ಇದೇ ಪೊಲೀಸ್ ಅಧಿಕಾರಿಗಳು ಹೇಳಿದರು, ಸರ್ ನಮಗೆ ಭದ್ರತೆ ಕೊಡೋದು ಕಷ್ಟ ಆಗುತ್ತೆ, ಇದು ನೀವು ಮಾಡಬೇಡಿ, ಟೈಮ್ ತಗೊಳ್ಳಿ ಅಂತ ಹೇಳಿದರು. ಆದರೆ ಜಿ ಪರಮೇಶ್ವರ್ ಅವ್ರ ಮಾತು ಕೇಳ್ತಾರ? RCB ಈವೆಂಟನ್ನು ಮಾಡ್ತಾರೆ. 11 ಜನರ ಸಾವಿಗೆ ಪರೋಕ್ಷವಾಗಿ ಕಾರಣರಾಗ್ತಾರೆ. ಇವರು ಈ ಇಲಾಖೆಗೆ ಒಂದು ಶೋಭೆ. ಇನ್ನೊಂದು ಆತಂಕಕಾರಿ ವಿಚಾರ ಅಂದರೆ, ಕರ್ನಾಟಕ ಒಂಥರ ಈ ಡ್ರಗ್ ಹಬ್ ಅಂತ ಕರೀತಾರಲ್ಲ, ನಶೆ ಕೇಂದ್ರ ಅಂತ ಆ ಥರ ಆಗ್ತಾ ಇದೆ. ಅದು ತುಂಬ ಅಪಾಯಕಾರಿ. ಯಾಕೆಂದರೆ ನಾಳೆ ನಮ್ಮನೆ ಮಕ್ಕಳೇ ಯಾವುದೋ ಒಂದು ಡ್ರಗ್ಗಿಗೆ ಅಡಿಕ್ಟ್ ಆಗಿಬಿಟ್ರೆ ಎಷ್ಟು ಬೇಜಾರಾಗುತ್ತೆ. ಕಳೆದುಕೊಳ್ಳುವ ನೋವು ಇದೆಯಲ್ಲ, ಅದು ತುಂಬ ದೊಡ್ಡದು. ನಮ್ಮ ರಾಜ್ಯದಲ್ಲಿ ಆಗ್ತಿರುವ ಡ್ರಗ್ ದಂಧೆ ಬಗ್ಗೆ ಇವರಿಗೆ ಯಾವುದೇ ಮಾಹಿತಿ ಇಲ್ಲ, ಇವರಿಗೆ ಏನೂ ಗೊತ್ತಿಲ್ಲ. ಎಲ್ಲಿ ತನಕ ಅಂತ ಕೇಳಿದ್ರೆ, ಕರ್ನಾಟಕದ ಡ್ರಗ್ ಪೆಡ್ಲರ್ಗಳನ್ನು, ಡ್ರಗ್ ಡೀಲರ್ಗಳನ್ನು ಮಹಾರಾಷ್ಟ್ರ ಪೊಲೀಸರು ಕರ್ನಾಟಕದ ಒಳಗಡೆ ಬಂದು ಅರೆಸ್ಟ್ ಮಾಡ್ತಾರೆ. ಹಾಗಿದ್ರೆ ನಮ್ಮ ರಾಜ್ಯದಲ್ಲಿ ಪೊಲೀಸರಿಲ್ವಾ? ಇಲ್ಲಿ ಒಂದು ಗುಪ್ತಚರ ಇಲಾಖೆ ಇಲ್ವಾ? ಗೃಹ ಮಂತ್ರಿಗೆ ಇಲ್ಲಿ ನಡೀತಾ ಇರೋ ಅಕ್ರಮ ಚಟುವಟಿಕೆಗಳು, ಅವ್ಯವಹಾರಗಳ ಬಗ್ಗೆ ಮಾಹಿತಿಯೇ ಇಲ್ವಾ? ಇವರು ಗೃಹ ಇಲಾಖೆಯ ಸಾರಥ್ಯವನ್ನು ತಗೊಂಡಿದ್ದಾರೆ. ಜಿ ಪರಮೇಶ್ವರ್ ಅವರೇ, ನಿಮಗೆ ಒಂದು ಸ್ವಲ್ಪ ಆದರೂ ಇಲಾಖೆ ಬಗ್ಗೆ ಬಿಟ್ಟಾಕಿ, ನಿಮ್ಮ ಕೆಲಸದ ಬಗ್ಗೆ ಬಿಟ್ಟಾಕಿ. ಕನ್ನಡಿಗರ ರಕ್ಷಣೆಯನ್ನು ಮಾಡಬೇಕಾಗಿದ್ದು, ಇಲ್ಲಿಯ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಹೋಗಬೇಕಾಗಿದ್ದು ನಿಮ್ಮದೇ ಕೆಲಸ. ಆದರೆ ಅದನ್ನೇ ಮರ್ತಿದ್ದೀರಲ್ಲ. ಈಗ ನಿಮ್ಮ ಇಲಾಖೆ ಕಡೆಯಿಂದ ವರ್ಣರಂಜಿತ ವಿಡಿಯೋಗಳು, ವರ್ಣರಂಜಿತ ಫೋಟೋಗಳು, ವರ್ಣರಂಜಿತ ಆಡಿಯೋ ಕಾಲ್ಗಳು. ಜಿಮ್ಮಿಗೆ ಹೋಗಿದ್ದೆ, ಅಲ್ಲಿಗೆ ಹೋಗಿದ್ದೆ, ಮಿಸ್ ಮಾಡಿಕೊಂಡೆ, ಅದು ಇದು ಅಂತ. ಇದು ನಿಮಗೆ ಗೊತ್ತಿದೆಯಾ ಗೊತ್ತಿಲ್ವಾ? ಗೊತ್ತಿಲ್ಲ ಅಂತ ಹೇಳ್ಕೊಂಡೆ ನಿಮ್ಮ ಅವಧಿಯನ್ನು ಮುಗಿಸೋಕ್ಕೆ ಬಂದಿದ್ದೀರಲ್ಲ, ನಿಮ್ಮ ಭಂಡತನಕ್ಕೊಂದು ಶರಣು ಹೇಳಲೇಬೇಕು. ಈಗ ಇನ್ನೊಂದು ಗೊತ್ತಿಲ್ಲ ಸ್ಟೇಟ್ಮೆಂಟ್ ಬಂದಿದೆ. ಅಲ್ಲಿ DGP ರಾಮಚಂದ್ರ ಅವ್ರದ್ದು ವಿಡಿಯೋ ಎಲ್ಲ ನೋಡಿದ್ದೀರಲ್ಲ, ಅಲ್ಲೊಂದು 3-4 ಜನ ಲೇಡೀಸ್ ಇದ್ದಾರಲ್ಲ, ಅವರೆಲ್ಲ ಈಗ ಸಂತ್ರಸ್ತೆಯರಾಗಿದ್ದಾರಲ್ಲ, ಅವರ ಸುಳಿವು ಇನ್ನೂ ಸಿಕ್ಕಿಲ್ವಂತೆ. ಸರ್, ಅದು ಅವರ ಮನೆ ಬೆಡ್ರೂಮಲ್ಲಿ ಆಗಿದ್ದಲ್ಲ, ಸರ್ಕಾರ ಕೊಟ್ಟಿರುವಂತಹ ಒಂದು ಚೇಂಬರ್ ಒಳಗೆ. ಅಲ್ಲಿ ಫ್ಲ್ಯಾಗ್ಗಳಿದ್ದಾವೆ, ಗರುಡ ಬೇರುಂಡ ಕಾಣ್ತಾ ಇದೆ. ಅದು ಒಂದು ಪೊಲೀಸ್ ಅಧಿಕಾರಿಯ ಒಂದು ಚೇಂಬರ್ ಅಂತ ಗೊತ್ತಾಗುತ್ತೆ. ಅಲ್ಲಿ ಯಾರೇ ಬರಲಿ ಯಾರೇ ಹೋಗಲಿ ಒಂದು CCTV ಅಂತ ನೇತಾಡ್ತಾ ಇರುತ್ತೆ, ಬಾವಲಿ ನೇತಾಡ್ದಂಗೆ. ಆ CCTVಯಲ್ಲಿ ಎಲ್ಲವೂ ಇರುತ್ತೆ. ಜೊತೆಗೆ ಅದು ಧರ್ಮಛತ್ರ ಅಲ್ಲ, ಅಲ್ಲಿಗೆ ಬರೋರಿಗೆ CCTV ಇಲ್ಲ ಅಥವಾ ಬೇರೆ ಏನೋ ಸಮಸ್ಯೆ ಆಗಿದೆ ಅಂದರೆ ಒಂದು ವಿಸಿಟರ್ ರಿಜಿಸ್ಟರ್ ಅಂತ ಇರುತ್ತೆ. ಅಲ್ಲಿ ಬರೋರು ರಿಜಿಸ್ಟರ್ ಮಾಡಲೇಬೇಕು, ಒಳಗಡೆ ಬರಲೇಬೇಕು. ಆ ಲೇಡೀಸ್ ಹೆಸರನ್ನ ಗೊತ್ತಿಲ್ಲ, ಕಂಡುಹಿಡಿಯೋಕ್ಕಾಗ್ತಿಲ್ಲ ಅಂತ ಹೇಳ್ತೀರಲ್ಲ, ನಿಮಗೆ ಗೊತ್ತಿಲ್ಲೇಶ್ವರ ಅಂತ ಜನರು ಕರೆಯೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ನಿಮಗಂತೂ ಆ ಬಗ್ಗೆ ಒಂದೇ ₹1 ನಾಚಿಕೆ ಕೂಡ ಕಾಣಿಸ್ತಾ ಇಲ್ಲ. ಏನು ಹೇಳ್ತೀರಾ? ಈ ಗೃಹ ಇಲಾಖೆ ಹಾಗೂ ಇವರ ಅಡಿಯಲ್ಲಿ ನಮ್ಮ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕರ್ನಾಟಕವನ್ನು ಈ ಭಯಮುಕ್ತ ಕರ್ನಾಟಕವನ್ನಾಗಿ ಮಾಡುತ್ತೆ ಅಂತ ನಿಮಗೆ ಅನಿಸುತ್ತಾ? ನನಗೆ ದೇವರಾಣೆ ಗೊತ್ತಿಲ್ಲ. ಇನ್ನೂ ಯಾರೆಲ್ಲ ಹೊಸದಿಗಂತ ಡಿಜಿಟಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಆಗಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.